ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಜೈಲು ಹಕ್ಕಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಹೊಳೆ ನರಸೀಪುರ ಶಾಸಕ ಮುದ್ದೆ ಮುರಿತಾ ಇದ್ದಾರೆ. ನೆಮ್ಮದಿ ಇಲ್ಲದೆ ಚಡಪಡಿಸುತ್ತಿದ್ದಾರೆ. ಮೂರು ದಿನಗಳಿಂದ ರೇವಣ್ಣ ಜೈಲಿನಲ್ಲಿ ಬಂದಿ. ಸೋಮವಾರದವರೆಗೂ ರೇವಣ್ಣಗೆ ಜೈಲೇ ಗತಿ. HD ರೇವಣ್ಣ ಹೊಳೆ ನರಸೀಪುರ ಶಾಸಕ ಸದ್ಯಕ್ಕೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಹಕ್ಕಿ. ಹಾಸನದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ HD ರೇವಣ್ಣ ಈಗ ಕಂಬಿ ಎಣಿಸ್ತಿದ್ದಾರೆ. 3 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಚಡಪಡಿಕೆ. ಮಾಜಿ ಸಚಿವ HD ರೇವಣ್ಣ ಹಾಸನದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ರು. ಹೊಳೆ ನರಸೀಪುರದ ಅರಮನೆಯಲ್ಲಿ ರಾಜನಂತಿದ್ರು. ಆದರೆ ಕಳೆದ 3 ದಿನಗಳಿಂದ ಜೈಲಿನಲ್ಲೇ ಕಂಬಿ ಎಣಿಸ್ತಿರೋ ರೇವಣ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಪ್ರತಿ ಕ್ಷಣವೂ ಚಡಪಡಿಸುತ್ತಿದ್ದಾರೆ. ಜೈಲು ಹಕ್ಕಿಯಾಗಿರೋ ರೇವಣ್ಣ ದಿನಚರಿ ನೋಡೋದಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಸರಿಯಾಗಿ ಊಟ ನಿದ್ರೆ ಮಾಡ್ತಿಲ್ಲ. 3ನೇ ದಿನವೂ ಚಡಪಡಿಕೆಯಿಂದಲೇ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ. ತಡರಾತ್ರಿ ಕ್ವಾರಂಟೈನ್ ಜೈಲಿನಲ್ಲಿದ್ದ ರೇವಣ್ಣ ಹೊಟ್ಟೆ ನೋವಿನಿಂದ ಬಳಲಿದ್ರು. ಊಟವನ್ನು ಮಾಡದೆ ಯೋಚಿಸುತ್ತಾ ಮೌನಕ್ಕೆ ಜಾರಿದ್ರು. ರಾತ್ರಿ ರೇವಣ್ಣಗೆ ಜೈಲು ಸಿಬ್ಬಂದಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆ ನೀಡಿದ್ರು. ಆದ್ರೆ ತಡವಾಗಿ ಊಟ ಮಾಡಿದ ರೇವಣ್ಣ ರಾತ್ರಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. 2 ಗಂಟೆಯವರೆಗೆ ನಿದ್ರೆ ಮಾಡದೆ ಮೌನಕ್ಕೆ ಜಾರಿದ್ದರು. ಬೆಳಗ್ಗೆ 5:15 ರೇವಣ್ಣ ನಿದ್ರೆಯಿಂದ ಎದ್ರು. ಜೈಲು ಸಿಬ್ಬಂದಿ ನೀಡಿದ ಕಾಫಿ ಕುಡಿತಾ ದಿನಪತ್ರಿಕೆ ಮೇಲೆ ಕಣ್ಣಾಡಿಸಿದ್ರು. ರೇವಣ್ಣಗೆ ಹೊಟ್ಟೆ ನೋವು ಹೆಚ್ಚಾಗ್ತಿರೋ ಕಾರಣ ವೈದ್ಯರು ನಿಗಾ ಇಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ವೇಳೆ ರೇವಣ್ಣರ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿತಾ ಇರೋ ರೇವಣ್ಣಗೆ ಸೋಮವಾರವಾದ್ರೂ ಶುಭ ತರುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ ಕೇರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಜೈಲು ಹಕ್ಕಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಹೊಳೆ ನರಸೀಪುರ ಶಾಸಕ ಮುದ್ದೆ ಮುರಿತಾ ಇದ್ದಾರೆ. ನೆಮ್ಮದಿ ಇಲ್ಲದೆ ಚಡಪಡಿಸುತ್ತಿದ್ದಾರೆ. ಮೂರು ದಿನಗಳಿಂದ ರೇವಣ್ಣ ಜೈಲಿನಲ್ಲಿ ಬಂದಿ. ಸೋಮವಾರದವರೆಗೂ ರೇವಣ್ಣಗೆ ಜೈಲೇ ಗತಿ. HD ರೇವಣ್ಣ ಹೊಳೆ ನರಸೀಪುರ ಶಾಸಕ ಸದ್ಯಕ್ಕೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಹಕ್ಕಿ. ಹಾಸನದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ HD ರೇವಣ್ಣ ಈಗ ಕಂಬಿ ಎಣಿಸ್ತಿದ್ದಾರೆ. 3 ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಊಟ ಇಲ್ಲ, ನಿದ್ದೆ ಇಲ್ಲ, ಬರೀ ಚಡಪಡಿಕೆ. ಮಾಜಿ ಸಚಿವ HD ರೇವಣ್ಣ ಹಾಸನದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ರು. ಹೊಳೆ ನರಸೀಪುರದ ಅರಮನೆಯಲ್ಲಿ ರಾಜನಂತಿದ್ರು. ಆದರೆ ಕಳೆದ 3 ದಿನಗಳಿಂದ ಜೈಲಿನಲ್ಲೇ ಕಂಬಿ ಎಣಿಸ್ತಿರೋ ರೇವಣ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಪ್ರತಿ ಕ್ಷಣವೂ ಚಡಪಡಿಸುತ್ತಿದ್ದಾರೆ. ಜೈಲು ಹಕ್ಕಿಯಾಗಿರೋ ರೇವಣ್ಣ ದಿನಚರಿ ನೋಡೋದಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ಸರಿಯಾಗಿ ಊಟ ನಿದ್ರೆ ಮಾಡ್ತಿಲ್ಲ. 3ನೇ ದಿನವೂ ಚಡಪಡಿಕೆಯಿಂದಲೇ ಜೈಲಿನಲ್ಲೇ ಕಾಲ ಕಳೀತಿದ್ದಾರೆ.
ತಡರಾತ್ರಿ ಕ್ವಾರಂಟೈನ್ ಜೈಲಿನಲ್ಲಿದ್ದ ರೇವಣ್ಣ ಹೊಟ್ಟೆ ನೋವಿನಿಂದ ಬಳಲಿದ್ರು. ಊಟವನ್ನು ಮಾಡದೆ ಯೋಚಿಸುತ್ತಾ ಮೌನಕ್ಕೆ ಜಾರಿದ್ರು. ರಾತ್ರಿ ರೇವಣ್ಣಗೆ ಜೈಲು ಸಿಬ್ಬಂದಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆ ನೀಡಿದ್ರು. ಆದರೆ ತಡವಾಗಿ ಊಟ ಮಾಡಿದ ರೇವಣ್ಣ ರಾತ್ರಿ 2 ಗಂಟೆಯವರೆಗೆ ನಿದ್ರೆ ಮಾಡದೆ ಮೌನಕ್ಕೆ ಜಾರಿದ್ದರು. ಬೆಳಗ್ಗೆ 5:15 ರೇವಣ್ಣ ನಿದ್ರೆಯಿಂದ ಎದ್ರು. ಜೈಲು ಸಿಬ್ಬಂದಿ ನೀಡಿದ ಕಾಫಿ ಕುಡಿತಾ ದಿನಪತ್ರಿಕೆ ಮೇಲೆ ಕಣ್ಣಾಡಿಸಿದ್ರು. ರೇವಣ್ಣಗೆ ಹೊಟ್ಟೆ ನೋವು ಹೆಚ್ಚಾಗ್ತಿರೋ ಕಾರಣ ವೈದ್ಯರು ನಿಗಾ ಇಟ್ಟಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ ವೇಳೆ ರೇವಣ್ಣರ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿತಾ ಇರೋ ರೇವಣ್ಣಗೆ ಸೋಮವಾರವಾದ್ರೂ ಶುಭ ತರುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ ಕೇರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.